ಈಗ ಒಂದೇ ಕ್ವಶನ್ ಸರ್, ಅದೇ ಇದಕ್ಕೆ ಒಂದೇ ಕರ್ನಲ್ ಸಾಬ್ಗೆ ಒಂದೇ ಕ್ವಶನ್, ಆಮೇಲೆ ನಾನು ಮೈಕ್ ಕೊಟ್ಬಿಡ್ತೀನಿ. ಕ್ವಶನ್ ಏನಂದರೆ, IAEA ಚೀಫು ರಫೇಲ್ ಗ್ರೋಸಿ ಓಪನ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಈ ಥರ ಇರಾನ್ ಹತ್ರ ನಾನು ನೋಡ್ದಂಗೆ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ. ಇದು ಒಪ್ಕೊಳ್ತೀರಾ ನೀವು? ಆಯ್ತಾ? IAEA ಚೀಫ್ ಖಂಡಿತ ಅವ್ರು ಹೇಳಿದ್ದಾರೆ. ಅದಾದ್ಮೇಲೆ ಆನ್ ಎ ಪ್ರಿಯಂಪ್ಟಿವ್ ಬೇಸಿಸ್ ಅಟ್ಯಾಕ್ ಮಾಡೋದು ನ್ಯೂಕ್ಲಿಯರ್ ಇವ್ರ ಹತ್ರ ಇದೆ, ನಮಗೆ ಅಟ್ಯಾಕ್ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯದಿಂದ ಯಾಕೆ ಬಂದರು? ವೆನ್ ಯು ಹ್ಯಾವ್ ಅ ಬಾಡಿ ಲೈಕ್ IAEA ಥರ ಬಾಡಿ ಇದ್ದು ಇವ್ರು ಬಂದು ಆಡಿಟ್ ಮಾಡಿದ ಮೇಲೆ ಇಲ್ಲ, ನಾವು ನೋಡಿಲ್ಲ ನ್ಯೂಕ್ಲಿಯರ್ ವೆಪನ್ಸ್ ಅಲ್ಲಿ ಇಲ್ಲ, ಅದಕ್ಕೆ ಉದಾಹರಣೆ ಬಂದು ಇಲ್ಲ ಅಂತ ಹೇಳಿದ್ರು. ಈಗ ಎನ್ರಿಚ್ಮೆಂಟ್ ಬಗ್ಗೆ 60% ತನಕ ಎನ್ರಿಚ್ಮೆಂಟ್ ಆಗಿದೆ, ಆಯ್ತಾ? ಇನ್ ಎನ್ರಿಚ್ಮೆಂಟ್ ಅಲ್ಲಿ ಇಸ್ ದೇರ್ ಎನಿ ಎವಿಡೆನ್ಸ್ ದಟ್ ಯೂಸಿಂಗ್ ದಟ್ ಎನ್ರಿಚ್ಮೆಂಟ್ ಏನಾದರೂ ಡಿಸ್ಟ್ರಕ್ಟಿವ್ ಮಾಡಿದಾರಂತ ನೋಡಿದ್ದೀರಾ? ಎನ್ರಿಚ್ಮೆಂಟ್ ಮಾಡಿ ಡಿಸ್ಟ್ರಕ್ಷನ್ ಇಲ್ಲ, ಮಾಡೋವರೆಗೂ ಕಾಯ್ಬೇಕು ಅಂತ ಹೇಳ್ತಾ ಇಲ್ಲ. ಯಾಕೆ? ಈಗ ಇಸ್ರೇಲ್ ಹತ್ರ ಬಾಂಬೆ ಇದೆ, ನ್ಯೂಕ್ಲಿಯರ್ ಬಾಂಬೆ ಇದೆ. ಹ್ಯಾವ್ ದೇ ಕಮ್ ಫಾರ್ ಅವರು ಡೆತ್ ಟು ಇರಾನ್ ಅಂತ ಹೇಳಿಲ್ವಲ್ಲ? ಆಗಲಿ, ಡೆತ್ ಟು ಇರಾನ್ ಅಂತ. ಈಗ ಒಂದು ಕ್ಲಾರಿಫೈ ಮಾಡ್ತೀನಿ. ಡೆತ್ ಟು ಇಸ್ರೇಲ್ ಅನ್ನೋದು ಸರ್ ಡೆತ್ ಟು ಇಸ್ರೇಲ್ ಅನ್ನೋದು, ಡೆತ್ ಟು ಅಮೆರಿಕ ಅನ್ನೋದು ಆಯತುಲ್ಲಾ ಖಾಮ್ನಿ ಓಪನ್ ಆಗಿ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ನಿಮಿಷ ಕೇಳಿ. IAEA ರಿಪೋರ್ಟ್ನೇ ನಾನು ನಿಮಗೆ ರೀಕೋಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದರೆ ನಾನು ಒಪ್ತೀನಿ, ನಾನು ಹೇಳಿಲ್ಲ. IAEA ಚೀಫ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ. IAEA ಚೀಫ್ ಇನ್ನೂ ಒಂದು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ 440.9 ಕಿಲೋಗ್ರಾಮ್ಸ್ ಆಫ್ ಯುರೇನಿಯಮ್ನ 60% ಎನ್ರಿಚ್ ಮಾಡಿದ್ದಾರೆ. ಅದು 90%ಗೆ ಹೋಗೋಕ್ಕೆ ತುಂಬ ದಿನ ಇಲ್ಲ. ಪ್ಲಸ್ ಕಾಷನ್, ಡಬಲ್ ಕೋಟ್ಸ್, ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ 90%ಗೆ ಅವ್ರು ಹೋದರು ಅಂದರೆ ದೇರ್ ವಿಲ್ ಬಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್. ನೀವು ಎಲೆಕ್ಟ್ರಿಸಿಟಿನೇ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ಲೆವೆಲ್ಗೆ ನಿಮ್ಗೆ ಎನ್ರಿಚ್ ಮಾಡೋ ನೆಸೆಸಿಟಿನೇ ಇಲ್ಲ. ಇದನ್ನು IAEAನೇ ಹೇಳಿದೆ, ಜಾನ್ವರಿ ರಿಪೋರ್ಟ್.